Good morning, everybody. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಏನು ಈ ಬೇಲಿ ಎಲ್ಲ ಬೆಳ್ಕೊಂಡಿದೆಯಲ್ಲ, ಈ ಬೇಲಿ ಬಂದು ಈಗಾಗಲೇ ರಸ್ತೆ ತೋರಿಸಿದ್ದೀನಲ್ಲ, ಆ ರಸ್ತೆಗೆ ಬರುತ್ತಿದ್ದು. ಅದು ಕೂಡ ಸ್ಟೇಟ್ ಹೈವೇ. ಇದು ಕೊಳ್ಳೇಗಾಲ ಮತ್ತು ಮಾದೇಶ್ವರ ಬೆಟ್ಟ ಹೋಗೋ ರಸ್ತೆ ಅದು. ಅದು ನಂಜನಗೂಡಿಂದ ಈ ಒಂದು ಸ್ಪಾಟಿಗೆ 18 ಕಿಲೋಮೀಟ್ರ್ ಆಗುತ್ತೆ. ಈ ಬೇಲಿ ಎಲ್ಲ ಬಂದು ತಾರ್ ರಸ್ತೆಗೇ ಇರೋವಂಥದ್ದು. ಬಟ್ ಇದು ಕ್ಲೀನ್ ಮಾಡಬೇಕು. ಈಗಿದೆ ಇದು ವ್ಯವಸ್ಥೆ. ಈ ರಸ್ತೆಗೇ ಅಟ್ಯಾಚ್ ಆಗಿ ಒಂದು 26 ಕುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಎಲೆಕ್ಟ್ರಿಕ್ ಲೈನ್ ಲ್ಯಾಂಡ್ ಮುಂದೆನೇ ಇದೆ. ಇಲ್ಲೇನು ಕಲ್ಟಿವೇಷನ್ ಮಾಡಿದಾರಲ್ಲ, ಇಲ್ಲಿ ತನಕ ಜಾಗ. ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇರುವಂತಹ ಪ್ರಾಪರ್ಟಿ ಇದು. ಜಸ್ಟ್ 26 ಗುಂಟಾಸ್ ಓನ್ಲಿ. ಇದು ಕೂಡ ಒಂದು ರಸ್ತೆ. ಇದು ಈ ಬೇಲಿ ಇದೆಯಲ್ಲ, ಈ ರಸ್ತೆ ಬಂದು ಈ ಬೇಲಿ ತನಕನೂ ಕೂಡ ಇದೆ. ಏನು ಈ ಓಪನ್ ಪ್ಲಾಟ್ ಇದೆಯಲ್ಲ, ಕಲ್ಟಿವೇಷನ್ ಆಗದೆ ಇರೋದು, ಇದು ಮಾರಾಟಕ್ಕಿರುವಂತಹ 26 ಕುಂಟೆ ಲ್ಯಾಂಡು. ನೋಡಿ, ಮಣ್ಣು ಈ ರೀತಿ ಇದೆ, ರೆಡ್ ಸಾಯಿಲು. ಎಲೆಕ್ಟ್ರಿಕ್ ಲೈನು ಮತ್ತು TC ಜಮೀನಿನ ಅಕ್ಕಪಕ್ಕದಲ್ಲೇ ಇದೆ. ಇದು ಒಂದು ನ್ಯಾಷನಲ್ ಹೈವೇಗೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ, 2.5 ಕಿಲೋಮೀಟ್ರ್ ಆಗುತ್ತೆ ನ್ಯಾಷನಲ್ ಹೈವೇಗೆ. ಇದು ಸ್ಟೇಟ್ ಹೈವೇಗೇ ಅಟ್ಯಾಚ್ ಆಗಿರುವಂಥದ್ದು ಈ ಜಾಗ. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸು ಕೂಡ ಜಿನಿಯನ್ ಇದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಇದು. ಸೊ ನಿಮಗೆ ಲ್ಯಾಂಡು ಇಷ್ಟ ಆದಲ್ಲಿ ಅದ್ಬಸ್ತ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ. ಗೌರ್ಮೆಂಟ್ ಸರ್ವೆ ಮಾಡಿಸಿ 4 ಕಡೆ ಕಲ್ಲು ಹಾಕಿ ವಂಶವೃಕ್ಷ ಪ್ರಕಾರ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಜಾಗ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ಬಹುಪಾಲು ಆಲ್ಮೋಸ್ಟ್ ಆಲ್ ಎಲ್ಲ ಫಾರ್ಮ್ ಲ್ಯಾಂಡ್ಗಳೇ ಇದೆ. ಇದು ಮೈಸೂರು ರಿಂಗ್ ರೋಡಿಂದ ಈ ಒಂದು ಜಾಗಕ್ಕೆ 40 ಕಿಲೋಮೀಟ್ರ್ ಆಗುತ್ತೆ. 38ರಿಂದ 40 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಲ್ಯಾಂಡ್ ಬಂದು ಸೌತ್ ಫೇಸಿಗೆ ಬರುತ್ತಿದ್ದು. ಅಲ್ಲಿ ನಿಂತಿದ್ದಾರಲ್ಲ, ಅದೇ ರಸ್ತೆ ಅದು. ಬಟ್ ಇದೆಲ್ಲ ಬೇಲಿ ಬೆಳ್ಕೊಂಡಿದೆ, ಕ್ಲೀನ್ ಮಾಡಬೇಕು. ಇಲ್ಲಿ ತನಕ ಕೂಡ ರೋಡ್ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.